ತನಿಖೆ ಮಾಡಿ ನಾನು ಹೇಳಿದ್ನಲ್ರಿ, ತನಿಖೆ ಮಾಡ್ತಾರೆ. ಆರೋಪ ಅಷ್ಟೇ ಅಲ್ವಾ, ತನಿಖೆ ಮಾಡ್ತಾರೆ. ಈ ಸಮಾವೇಶದ ಬಗ್ಗೆ ಬಿಜೆಪಿ ಬಹಳ ಟೀಕೆ ಮಾಡ್ತಾ ಇದ್ದಾರೆ, ಎಸ್ಪೆಷಲಿ ಇದು ಸರ್ಕಾರಿ ಇದರಲ್ಲಿ ಹಣದಲ್ಲಿ ಇದನ್ನು ಮಾಡ್ತಾ ಇದ್ದಾರೆ ಅಂತ ಆರೋಪಗಳು. ನಾವು ಸರ್ಕಾರಿ ಕಾರ್ಯಕ್ರಮವನ್ನೇ ಬೇರೆ ಮಾಡಿದ್ದೇವೆ. ಗಾಂಧಿ ಸ್ಟ್ಯಾಚ್ಯೂವನ್ನು ಸುವರ್ಣಸೌಧದಲ್ಲಿ ಇನ್ಸ್ಟಾಲ್ ಮಾಡೋದು ಸರ್ಕಾರದ ಕಾರ್ಯಕ್ರಮ. ಅದಕ್ಕೆ ಎಲ್ಲ ವಿರೋಧ ಪಕ್ಷದ ನಾಯಕರುಗಳನ್ನು, ಎಲ್ಲ ಸದಸ್ಯರನ್ನು ಕರೆದಿದ್ದೇವೆ. ಅದು DPRನವರೇ ಮಾಡ್ತಾರೆ, ಸರ್ಕಾರ ಮಾಡೋರು, ಸರ್ಕಾರದ ಕಾರ್ಯಕ್ರಮ. ಇಲ್ಲಿ ಸ್ವಲ್ಪ ಇಲ್ಲಿದು ಪಕ್ಷದ ಕಾರ್ಯಕ್ರಮ. ಮಹಾತ್ಮ ಗಾಂಧೀಜಿಯವರು ಇಲ್ಲಿ ಬಂದು 1924ರಲ್ಲಿ ಅಧಿವೇಶನವನ್ನು ಮಾಡಿ ಅಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ್ದರ ನೆನಪಿಗಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸುಮ್ಮನೆ ಏನು ತಮಾಷೆಗೆ ಮಾಡ್ತಾ ಇಲ್ಲ. ಈ ಸಂದರ್ಭದಲ್ಲಿ ವರ್ಕಿಂಗ್ ಕಮಿಟಿ ಕೂಡ ಭೇಟಿ ಮಾಡಿ ಅವರು ಕೆಲವು ನಿರ್ಣಯಗಳನ್ನು ದೇಶದ ದೃಷ್ಟಿಯಿಂದ, ಸಮಾಜದ ದೃಷ್ಟಿಯಿಂದ, ಡೆಮಾಕ್ರಸಿಯ ದೃಷ್ಟಿಯಿಂದ, ಏನು ಇವತ್ತು ಸಂವಿಧಾನಕ್ಕೆ ಒಂದು ರೀತಿಯ ಏನು ಸಂವಿಧಾನವನ್ನೇ ನಾವು ಬದಲಾಯಿಸ್ತೀವಿ ಎನ್ನುವಂಥ ಮಾತುಗಳನ್ನು ಕೇಳಿದ್ದು, ಅದೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತಿನ ದಿವಸ ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅಂದಿನ ಮಹಾತ್ಮ ಗಾಂಧಿ ನೇತೃತ್ವದ ಕಾಂಗ್ರೆಸ್ಗೂ ಕೂಡ ಈಗಿನ ಕಾಂಗ್ರೆಸ್ಗೂ ತುಂಬಾನೇ ವ್ಯತ್ಯಾಸವಿದೆ ಅಂತಂದು ಆರೋಪ. ಯಾರು ಹೇಳಿದ್ರಂಗಂತ? ಆದರೆ ಕಾಂಗ್ರೆಸ್ನವ್ರು ನಾವು ಹೇಳ್ತೀವಿ ಯಾವ ವ್ಯತ್ಯಾಸ ಇಲ್ಲ ಅಂತ. ಬಿಜೆಪಿಯವರು ಅದನ್ನೇ ಹೇಳ್ಬೇಕಲ್ಲ, ಬೇರೆ ಇನ್ನೇನು ಹೇಳ್ತಾರೆ? ಎಲೆಕ್ಟ್ರಾನಿಕ್ ಸಿಟಿ ಇನ್ಸ್ಪೆಕ್ಟರ್ ಸರ್ ಒಬ್ರು ಪ್ರಭಾಕರ್ ರೆಡ್ಡಿ ಅಂತ ರೌಡಿ ಶೆಟ್ಟರ್ಗೆ ಸನ್ಮಾನ ಮಾಡಿ ನಿಮ್ಮ ಆ ಪೊಲೀಸ್ ಸ್ಟೇಷನ್ ಸಿಬ್ಬಂದಿನೇ ದೂರ ವಿಚಾರ ಮಾಡ್ತೀನಿ ಯಾಕೆ ಮಾಡಿದ್ದಾರೆ ನೋಡ್ರಿ. ಯಾತಕ್ಕೆ ಮಾಡಿದ್ದಾರೆ ಗೊತ್ತಿಲ್ಲ, ಗೊತ್ತಾಯ್ತಾ? ಅನೇಕ ಸಂದರ್ಭದಲ್ಲಿ ಅವರು ನಾನು ರೌಡಿಸಮ್ ಬಿಟ್ಬಿಟ್ಟು ನಾನು ಸಮಾಜಕ್ಕೆ ಒಳ್ಳೆಯವನಾಗ್ತೀನಿ ಅಂತ ಹೇಳುವಾಗ ಒಳ್ಳೆ ಅದು ವಿಚಾರಿಸ್ತೀನಿ, ನನ್ಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ. ಹೋಗಿ ಈಗ ಸಂಸದ ಮಂಜುನಾಥ್ ಅವರು ಟ್ರೀಟ್ಮೆಂಟ್ ಮಾಡಿರುವಂತದ್ದು, ಯಾವುದೇ ಒಬ್ಬ ಸಂಸದರಾಗಿ ಮತ್ತು ಅವರಲ್ಲಿ ಯಾವುದೇ ಈ ಸದ್ಯದ ಮಟ್ಟಿಗೆ ಯಾವುದೇ ಹಾಸ್ಪಿಟಲ್ಗೆ ಅವ್ರಿಗೆ ಸಂಬಂಧ ಇಲ್ಲ, ಯಾರು ಬೇಕಾಬಿಟ್ಟಿಯಾಗಿ ಅಲ್ಲಿ ಹೋಗ್ಬೋದಾ ಅನ್ನೋ ಒಂದು ವಿಚಾರಗಳು ಚರ್ಚೆ ಆಗ್ತದೆ. ಒಬ್ಬ ಡಾಕ್ಟರ್ ಆಗಿ ಪಕ್ಷದ ಅವರ ಪಕ್ಷ ಅಲ್ವಾ, ಭಾರತೀಯ ಜನತಾ ಪಾರ್ಟಿಗೆ ಅವರು ಈಗ ಅವ್ರ ಜೊತೆಯಲ್ಲಿದ್ದಾರಲ್ವಾ, ಅದಕ್ಕೇನೋ ಹೋಗಿರ್ತಾರೆ.